ನಮಸ್ಕಾರ ಸ್ನೇಹಿತರೆ, ಹೊಸ ವರ್ಷಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಈ 2 ತಿಂಗಳ ಹಣ ಅಷ್ಟೇ ಅಲ್ಲ, ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು 6 ತಿಂಗಳ ಹಣ. ಆದರೆ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ 2 ತಿಂಗಳ ಹಣ. ಹಾಗಾದರೆ 5,000 ಕೋಟಿಯಷ್ಟು ಫಂಡು ನಿಮಗೋಸ್ಕರ ರಿಲೀಸ್ ಆಗಿದೆ. ಬನ್ನಿ ಸ್ನೇಹಿತರೆ, ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂತಹ ದುಡ್ಡು ಎಷ್ಟು, ನೀವು ಇದನ್ನು ಪಡ್ಕೊಂಡು ಏನು ಮಾಡ್ತೀರಿ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಇದಕ್ಕೆ ಕಾಯ್ತಾ ಇದ್ರಿ. ಸೊ ಹಾಗಾಗಿ ಈ ದುಡ್ಡು ಜಮಾ ಆದ ಮೇಲೆ ನೀವು ಇದನ್ನ ಎದಕ್ಕಾಗಿ ಉಪಯೋಗ ಪಡಿಸ್ತೀರಿ ಅಂದ್ರೆ 12,000ದಷ್ಟು ದುಡ್ಡು ಜಮಾ ಆದ್ರೆ ಏನಾದರೂ ನೀವು ಪ್ರಯೋಜನ ಆಗೇ ಆಗುತ್ತೆ. ಹಾಗಾಗಿ ಇದನ್ನ ನೀವು ತೆಗೆದುಕೊಂಡು ಏನು ಮಾಡ್ತೀರಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿಯಲ್ಲಿ ಸದ್ಯಕ್ಕೆ ಜಮಾ ಆಗ್ತಾ ಇರುವಂತಹ ಕಂತುಗಳು 24 ಹಾಗೂ 25 ಒಟ್ಟಿಗೆ ಬರ್ತಾ ಇದೆ. ಸುಮಾರು ಈಗ 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗಾದರೂ ದುಡ್ಡು ಜಮಾ ಆಗ್ತಾ ಇದ್ದು, ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಹೊಸ ವರ್ಷಕ್ಕೆ ನಿಮಗೆ ಗುಡ್ ನ್ಯೂಸನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಯಾಕಂದರೆ ವಿರೋಧ ಪಕ್ಷದ ನಾಯಕರು ಮುಖ್ಯವಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ 4 ಕಂತುಗಳು ಬರಬೇಕಾಗಿತ್ತು, 2 ಕಂತುಗಳನ್ನು ನಾವು ಎಲ್ಲರೂ ಕೂಡ ಮರೆತು ಬಿಟ್ಟಿದ್ದೀವಿ. ಅದನ್ನು ಜ್ಞಾಪಕ ಮಾಡಿರ್ತಕ್ಕಂಥದ್ದು ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಇದರ ಬಗ್ಗೆ ಹೊರತೆಗಿದ್ದಾರೆ. ಯಾಕಂದ್ರೆ ಸರ್ಕಾರವೂ ಕೂಡ ಇದನ್ನ ಮರೆತು ಬಿಟ್ಟಿತ್ತೇನೋ ಅನಿಸ್ಬಿಡ್ತು ನನಗೆ ಒಂದು ಕಡೆ. ಯಾಕಂದ್ರೆ ಇದು ನಮಗಂತೂ ನೆನಪಿತ್ತು, ಆದ್ರೆ ಸರ್ಕಾರ ಮುಂದಿನ ಕಂತುಗಳನ್ನ ಹಾಕ್ತಾ ಏನು ಇನ್ಮೇಲೆ ಹಿಂದಿನ ಕಂತಂತರು ಬಿಡ್ತಾರಪ್ಪ ಅಂತ ಅನಿಸ್ಬಿಟ್ಟಿತ್ತು. ಹಾಗೆ ಬಿಟ್ಟಿದ್ರು ಸಹಿತ. ಹಾಗೆ ಈಗ ಬಿಜೆಪಿ ನಾಯಕರು ಇದರ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಹಾಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚರ್ಚೆ ಆದಾಗ 2 ಕಂತುಗಳನ್ನ ಪೆಂಡಿಂಗ್ ಉಳಿಸುವುದರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಹೌದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಬರಬೇಕಾಗಿರ್ತಕ್ಕಂತಹ ಕಂತುಗಳು 24, 25 ಮತ್ತು 26, 27 ಈ 4 ಕಂತುಗಳು ಬರಬೇಕಾಗಿದೆ. ಇದರ ಜೊತೆಗೆ ಇನ್ನು 2 ಕಂತುಗಳು, 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ, 25 ಅಂದರೆ ಅಕ್ಟೋಬರ್ ತಿಂಗಳ ಹಣ, ನೆಕ್ಸ್ಟ್ 26ನೇ ಕಂತಂದರೆ ನವೆಂಬರ್ ತಿಂಗಳ ಹಣ. ಡಿಸೆಂಬರ್ ಕೂಡ ಮುಗಿದು ಹೋಗಿದೆ, ಹೀಗಾಗಿ 27ನೇ ಕಂತಿನ ಹಣ ಕೂಡ ಬರಬೇಕು. ಈ 4 ಕಂತುಗಳ ಜೊತೆಗೆ 2 ಕಂತುಗಳನ್ನು ನಾವು ಎಲ್ಲರೂ ಕೂಡ ಮರೆತೋಗಿದ್ವಿ. ಸೊ ನಾವು ಕೂಡ ಜಮಾ ಮಾಡೋದಿಲ್ಲ ಬಿಡಿ ಅಂತ ಬಿಟ್ಬಿಟ್ಟಿದ್ವಿ. ಆದರೆ ಇನ್ನು 4,000 ನಿಮಗೆ ಈಗ ಬರ್ತಾ ಇರುವಂಥದ್ದು ಬಿಜೆಪಿ ನಾಯಕರ ಒಂದು ಕಲೆಕ್ಟ್ ಮಾಡಿರ್ತಕ್ಕಂತಹ ಮಾಹಿತಿಯಿಂದಾಗಿ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರನ್ನು ಹಾಕ್ತಾರೆ. 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದರೆ ಇದನ್ನು ಯಾಕೆ ನೀವು ಯಾಮಾರಿಸಿದ್ರಿ, 5,000 ಕೋಟಿ ಹಣ ಏನು ನಿಮ್ಮ ಸರ್ಕಾರ ನುಂಗಾಗ್ತಾ ಅಥವಾ ನೀವು ತೆಗೆದುಕೊಂಡ್ರಾ, ಈ ದುಡ್ಡು ಎಲ್ಲಿ ಹೋಯಿತು, ಈ ಎಲ್ಲ ಪ್ರಶ್ನೆಗಳು ಆದವು. ಇದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಗಮನಕ್ಕೂ ಕೂಡ ಇದು ಇರಲಿಲ್ಲ. ತದನಂತರ ಇದರ ಬಗ್ಗೆ ವೆರಿಫಿಕೇಶನ್ ಆದ ತಕ್ಷಣ ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಹಿತಿ ಸಿಗತ್ತೆ. ಸೊ ಆವಾಗ ಇದರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಅವರ ಗಮನಕ್ಕೆ ಬಂದ ತಕ್ಷಣ ಅಧಿವೇಶನದಲ್ಲಿನೇ ಹೇಳ್ತಾರೆ, ಈ 2 ಕಂತುಗಳ ಪೆಂಡಿಂಗ್ ಉಳಿಸೋದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಹೌದು, ಇದನ್ನು ನಾವು ಗಮನಕ್ಕೆ ಇರಲಿಲ್ಲ, ಹಾಗಾಗಿ ದುಡ್ಡನ್ನು ನಾವು ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ 4 ಕಂತುಗಳ ಜೊತೆಗೇನೆ ಈ 2 ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮಗೆ 4 ಕಂತುಗಳ ಜೊತೆಗೇನೆ ಈ 2 ಕಂತುಗಳು ಸೇರಿಸಿ ನಿಮಗೆ 6 ಕಂತುಗಳು ಜಮಾ ಆದಂಗೆ ಆಗುತ್ತೆ. ಸುಮಾರು 12,000 ದುಡ್ಡು ಆದರೂ ಜಮಾ ಆಗುವಂಥದ್ದು. ಸೊ ಸ್ನೇಹಿತರೆ, ಇಲ್ಲಿ ಯಾವ್ಯಾವ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಜಮಾ ಆದಂತಹ ಮಹಿಳೆಯರಿಗಂತೂ ಜಮಾ ಆಗುತ್ತೆ. ಆದರೆ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ ಅಂತಲೂ ಕೂಡ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾಕಂದರೆ ಹೊಸ ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ, ಆಹಾರ ಇಲಾಖೆ ಮುಖ್ಯವಾಗಿ ತರ್ತಾ ಇದೆ. ಏನನ್ನ ಮಾಡಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿ ಅಂತ ಕಾಯ್ತಾ ಇದೆ ಆಹಾರ ಇಲಾಖೆ ಮುಖ್ಯವಾಗಿ. ಯಾಕಂದರೆ ಎಷ್ಟು ರೇಷನ್ ಕಾರ್ಡ್ಗಳು ರದ್ದಾಗತ್ತೋ ಅಷ್ಟು ದುಡ್ಡು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸರ್ಕಾರಕ್ಕೆ ಉಳಿಯುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ಕಿಟ್ ಉಳಿಯುತ್ತೆ, ಅಕ್ಕಿ ಉಳಿಯುತ್ತೆ. ಸೊ ಇದರೆಲ್ಲದರ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಈ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನು ಬರೀ ಈ ಒಂದು ಯೋಜನೆಯಲ್ಲಿ ಅಷ್ಟೇ ಅಲ್ಲ, ಯಾವ ಯೋಜನೆಯಲ್ಲಿ ದುಡ್ಡು ಹೋಗುತ್ತೆ ಆ ಎಲ್ಲ ಯೋಜನೆಗಳಲ್ಲಿ ವೆರಿಫಿಕೇಷನ್ ಆಗುತ್ತೆ. ಉದಾಹರಣೆಗೆ ಪಿಂಚಣಿ ಯೋಜನೆಯಲ್ಲಿ ಕೂಡ 23 ಲಕ್ಷ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಹೊಂದಿದ್ದಾರೆ ಅಂತ ಕಾರಣ ಕೊಟ್ಟರು. ಜೊತೆಗೆ ವಯಸ್ಸಾದವರು, ತೀರಿ ಹೋದವರು ಕೂಡ ಇನ್ನೂ ಅವರ ಕುಟುಂಬದವರು ಮರಣ ಉತ್ತಾರ ಮಾಡಿಸಿಲ್ಲ, ಹಾಗಾಗಿ ಇನ್ನೂ ಕೂಡ ದುಡ್ಡು ಪಡ್ಕೊಳ್ತಾ ಇದ್ದಾರೆ ಅಂತ ಕಾರಣವನ್ನು ಕೊಟ್ಟು ಅವರ ಒಂದು ಪಿಂಚಣಿ ಯೋಜನೆಯನ್ನು ಹಾಕೋದೇ ನಿಲ್ಲಿಸ್ಬಿಟ್ರು. ಸೊ ನಿಮಗೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪಿಂಚಣಿ ಬೇಕಾದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ನಾವು ದುಡ್ಡನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಇದರ ಬಗ್ಗೆ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಹೇಳಿರ್ತೀನಿ, ಬೇಕಾದರೆ ಹಿಂದಿನ ವಿಡಿಯೋಸನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸದ್ಯಕ್ಕೇನು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಗೆ ಯಾರ್ದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ
ಅವರ ಖಾತೆಗಳಿಗೂ ಕೂಡ ದುಡ್ಡು ಹೋಗೋದಿಲ್ಲ. ಎಲಿಜಿಬಿಲಿಟಿ ಏನೋ ಇರ್ತದೆ, ದುಡ್ಡು ಕೂಡ ನೀವು ಪಡ್ಕೊಳ್ತಾ ಇರ್ತೀರಿ ಹಿಂದಿನ ತಿಂಗಳವರೆಗೂ ಕೂಡ. ಆದರೆ ಅಕೌಂಟನ್ನು ನೀವು ಚಾಲ್ತಿಯಲ್ಲಿ ಇಟ್ಟಿಲ್ಲ, ನಿಮ್ಮ ಅಕೌಂಟ್ನಲ್ಲಿ KYC ಆಗಿಲ್ಲ ಅಥವಾ ದುಡ್ಡನ್ನು ಹಾಕೋದು ತೆಗೆದು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಲಿಲ್ಲ ಅಂದರೆ ನಿಮ್ಮ ಅಕೌಂಟ್ ಕೂಡ ಡೆಡ್ ಅಕೌಂಟ್ ಅಂತ ಆಗುತ್ತೆ. ನಿಮ್ಮ ಅಕೌಂಟ್ಗೆ ಈ ದುಡ್ಡನ್ನು ಕಳಿಸಲಾಗೋದಿಲ್ಲ. ಹಾಗಾಗಿ ನೀವು ಮೊದಲು ಏನು ಮಾಡಬೇಕು, ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು. ಸೊ ಮೊದಲು 15 ಜಿಲ್ಲೆಗಳನ್ನು ತಿಳಿಸ್ತೀನಿ, ತದನಂತರ ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಸೊ ಬಹಳಷ್ಟು ಫಲಾನುಭವಿಗಳು ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ 100% ಜಮಾ ಆಗುತ್ತೆ. ಸೊ ಈಗ ನಿಮ್ಮ ಒಂದು ಜಿಲ್ಲೆಗಳು ಈ ಜಿಲ್ಲೆಗಳಲ್ಲಿ ಇದ್ದರೆ ಜಮಾ ಆಗೇ ಆಗುತ್ತೆ. ತದನಂತರ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದೆ. ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಹಿಳೆಯರು ಇರ್ತಾರೋ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ. ಆದರೆ ತಡ ಆಗುತ್ತೆ, ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಒಂದು ಕಂತಿನ ಹಣ ಕ್ಲಿಯರ್ ಆಗಲಿಕ್ಕೆ ಸುಮಾರು 10 ರಿಂದ 15 ದಿನ ಆದರೂ ಟೈಮ್ ಬೇಕೇ ಬೇಕಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಾರಂಭದಲ್ಲಿನೇ ಹೇಳಿದ್ದಾರೆ. ಈ ಸ್ಕೀಮ್ ಯಾವಾಗ ಪ್ರಾರಂಭವಾಯಿತು ಆವಾಗಿನಿಂದನೂ ಕೂಡ ಹೇಳ್ತಾನೆ ಇದ್ದಾರೆ, ಕೆಲವೊಂದಿಷ್ಟು ದಿನ ಟೈಮ್ ಬೇಕೇ ಬೇಕಾಗುತ್ತೆ. ಯಾಕಂದರೆ DBT ಟ್ರೆಸರಿಗೆ ಪುಷ್ ಆಗಿ ದುಡ್ಡು ಜಮಾ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಅದೇ ರೀತಿಯಾಗಿ ತಾಂತ್ರಿಕ ದೋಷ, ಇನ್ಯಾವುದೋ ದೋಷ ಆದರೆ ಮತ್ತಷ್ಟು ಲೇಟ್ ಆಗುತ್ತೆ. ಹಾಗಾಗಿ ಆ ದೋಷಗಳು ಆಗಬಾರ್ದಂತ ನಾವು ಮೊದಲು ಟ್ರಯಲ್ ಮಾಡ್ತೀವಿ, ತದನಂತರ ದುಡ್ಡನ್ನು ಬೇಗನೆ ರಿಲೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಮಹಿಳೆಯರು ಕೂಡ ಸಹಕರಿಸಬೇಕು. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ. ಯಾಕಂದರೆ ನೀವು ಬ್ಯಾಂಕಿಗೆ ಹೋಗೋದೇ ಇಲ್ಲ, ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆದು ಮಾಡೋದೇ ಇಲ್ಲ. ಹೀಗಾಗಿ ನೀವು ಯಾರೂ ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ನಿಮ್ಮ ಅಕೌಂಟನ್ನು ಕ್ಲೋಸ್ ಮಾಡಿರ್ತಾರೆ. ಕ್ಲೋಸ್ ಅಂದರೆ ಪೂರ್ತಿಯಾಗಿ ಕ್ಲೋಸ್ ಮಾಡಿರೋದಿಲ್ಲ, ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅಕೌಂಟ್ ಓಪನ್ನೇ ಇರುತ್ತೆ, ಆದರೆ ದುಡ್ಡು ಹಾಕಲಿಕ್ಕೆ ತೆಗಿಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಮತ್ತೆ KYC ಮಾಡಿಸ್ಕೊಂಡು ಅದನ್ನು ನೀವು ಏನು ಮಾಡಬೇಕು, ದುಡ್ಡು ಹಾಕಿ ತೆಗೆದು ಮಾಡಿದ್ರೆ ತದನಂತರ ಯಾವುದೇ ದುಡ್ಡು ಬರ್ತಾ ಇದ್ರೆ ನಿಮ್ಮ ಅಕೌಂಟ್ಗೆ ಜಮಾ ಆಗೇ ಆಗುತ್ತೆ. ಅದನ್ನು ಮೊದಲು ಮುಖ್ಯವಾಗಿ ಮಾಡಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಜೊತೆಗೆ ಬಹಳಷ್ಟು ಫಲಾನುಭವಿಗಳು ನೀವು ರೇಷನನ್ನು ಮಾರಾಟ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ. ಹೌದು, ಯಾರು ರೇಷನ್ಗನ್ನು ಮಾರಾಟ ಮಾಡ್ತೀರಿ, ಆಹಾರ ಇಲಾಖೆ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ರೇಷನ್ ಮಾರಾಟವಾಗ್ತಾ ಇರತ್ತೆ ಆ ಜಿಲ್ಲೆಗೆ ಹೋಗಿ ಹೆಚ್ಚು ವೆರಿಫಿಕೇಶನ್ ಮಾಡಿ ಅಲ್ಲಿರ್ತಕ್ಕಂತಹ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲು ಮುಂದೆ ಆಗ್ತಾ ಇದೆ. ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ಹೀಗೆ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅವರ ರೇಷನ್ ಕಾರ್ಡ್ಗಳನ್ನು ಕೂಡ ನಾವು ರದ್ದು ಮಾಡ್ತೇವೆ ಅಂತ ಹೇಳಲಾಗಿದೆ. ಸೊ ನೀವು ಕೂಡ ಅಕ್ಕಿ ಮಾರಾಟ ಮಾಡ್ತಾ ಇದ್ರೆ ಅದು ನಿಲ್ಲಿಸಿ, ಅಕ್ಕಿಯನ್ನು ನಿಮಗೋಸ್ಕರ ಕೊಡ್ತಾ ಇರ್ತಾರೆ. ನೀವು ಮಾರಾಟ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇನ್ನು ಎರಡೆರಡು ರೇಷನ್ ಕಾರ್ಡ್ ಹೊಂದಿದ್ರು ಸಹಿತ ಒಂದು ರೇಷನ್ ಕಾರ್ಡಲ್ಲಿ ಮಾತ್ರ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು. ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡೆರಡು ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗ್ಲೂ ರದ್ದಾಗುತ್ತೆ. ಇದರ ಜೊತೆಗೆ ನೀವು ರೇಷನನ್ನು ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ ಅಂದರೆ, ಎಲಿಜಿಬಲ್ ಇದ್ರೂ ಸಹಿತ ರೇಷನ್ ತೆಗೆದುಕೊಳ್ತಾ ಇಲ್ಲ, ಬಹಳಷ್ಟು ಲಕ್ಷಾಂತರ ಜನರು ನಮಗೆ ರೇಷನ್ ಸಿಗ್ತಾ ಇಲ್ಲ ಅಂತ ಕಾಯ್ತಾ ಇದ್ರೆ, ನೀವು ರೇಷನ್ ಕಾರ್ಡ್ ಇದ್ರೂ ಸಹಿತ ರೇಷನ್ ತೆಗೆದುಕೊಳ್ತಾ ಇಲ್ಲ. ಸೊ ನಿಮಗೆ ರೇಷನ್ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಸರ್ಕಾರದವರು, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ. ಹೀಗೆ ಅನೇಕ ರೂಲ್ಸ್ಗಳನ್ನು ಒಂದಾದ್ಮೇಲೆ ಒಂದು ತಂದು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮುಂದಾಗಿದೆ ಆಹಾರ ಇಲಾಖೆ. ಒಂದಾದ್ಮೇಲೆ ಒಂದು ರೂಲ್ಸನ್ನು ಇಡ್ತಾರೆ. ಅದಕ್ಕಾಗಿ ನಿಮ್ಮ ಗಮನದಲ್ಲಿರಬೇಕು. ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಖಂಡಿತವಾಗಲೂ ನೀವು ರೇಷನ್ ತೆಗೆದುಕೊಳ್ಳಲೇಬೇಕು. ನಾನು ಹೇಳ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಈ ಒಂದು ವಿಷಯದ ಹೊರತಾಗಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.